ಸ್ನೇಹಿತರೆ, ನಾವು ಇವತ್ತು ನೋಡ್ತಿರುವಂತ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತ ಕುಟುಂಬಸ್ಥನ್ ಎನ್ನುವ ಸಿನಿಮಾ. ಈ ಸಿನಿಮಾ ಹೇಗಿದೆ ಅಂದ್ರೆ ಎಲ್ಲ ಮಿಡಲ್ ಕ್ಲಾಸ್ ಅವರು ಪ್ರತಿಯೊಬ್ಬರು ನೋಡುವಂತ ಸಿನಿಮಾ. ಈ ಸಿನಿಮಾದಲ್ಲಿ ನವೀನ್ ಹುಡುಗಿಯನ್ನ ಲವ್ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾನೆ. ನಂತರ ಅವನು ಮನೆಯಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾನೆ. ಈ ಕಡೆ ಅವನು ಹೋಗ್ತಿರುವಂತ ಕೆಲಸದ ಸ್ಯಾಲರಿ ಕೂಡ ಫ್ಯಾಮಿಲಿಗೆ ಸಾಕಾಗ್ತಾ ಇರೋದಿಲ್ಲ. ಅವನು ಕೆಲಸ ಮಾಡೋ ಆಫೀಸಲ್ಲಿ ಕೂಡ ಜಗಳ ಮಾಡ್ಕೊಂಡು ಕೆಲಸ ಬಿಟ್ಟು ಬರ್ತಾನೆ. ಈ ಕಡೆ ಆ ವಿಷಯ ಮನೆಯಲ್ಲಿ ಗೊತ್ತಾಗದೆ ಹೊರಗಡೆ ಲಕ್ಷಗಟ್ಟಲೆ ಸಾಲ ಮಾಡಿ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾನೆ, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಹೇಗೆಲ್ಲ ಕಷ್ಟ ಅನುಭವಿಸ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ ಕನ್ನಡದಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಇವನೇ ಸಿನಿಮಾದ ಹೀರೋ ನವೀನ್, ಇವಳು ವೆನಿಲಾ, ಇವರಿಬ್ರು ಲವ್ ಮಾಡ್ತಾ ಇರ್ತಾರೆ. ಅವತ್ತೇ ಮದುವೆ ಆಗ್ಬೇಕು ಅಂತ ರಿಜಿಸ್ಟರ್ ಮ್ಯಾರೇಜ್ ಆಗೋಕೆ ಹೋಗ್ತಾರೆ. ನವೀನ್ ಅವರ ಫ್ರೆಂಡ್ಸ್ ಹತ್ರ ಬರ್ತಾನೆ. ಅವರ ಫ್ರೆಂಡ್ಸ್ ಎಲ್ಲರೂ ಎಣ್ಣೆ ಹೊಡೆದು ಟೈಟ್ ಆಗಿರ್ತಾರೆ. ನವೀನ್ ನೀವೇ ನಿಂತು ನನ್ನ ಮದುವೆ ಮಾಡಿಸ್ಬೇಕು ಅಂತಾನೆ. ಈ ಕಡೆ ಆ ಮನೆಯ ಓನರ್ ಕೂಡ ಯಾರೋ ಕಾರ್ ನಿಲ್ಸಿದ್ದಾರೆ ಅಂತ ಸರಿಯಾಗಿ ಬೈತಾ ಇರ್ತಾರೆ. ಅದು ನವೀನ್ ಕಾರ್ ಆಗಿರುತ್ತೆ. ಅವರ ಫ್ರೆಂಡ್ಸ್ ಆ ಓನರ್ ನಿಮ್ಮನ್ನ ನೋಡಿದ್ರೆ ಅಷ್ಟೇ ಗತಿ ಅಂತ ಅದರಲ್ಲಿ ಮೂವರು ಹಲಿಗೆಯಿಂದ ಹೊರಗಡೆ ಹೋಗಿ ವಾಕಿಂಗ್ ಮಾಡೋ ತರ ಬರ್ತಾರೆ. ಈ ಕಡೆ ನವೀನ್, ವೆನೆಲಾ ಮತ್ತೆ ಅವನ ಫ್ರೆಂಡ್ ಅಲ್ಲಿದ್ದ ಒಬ್ಬ ತಾತನನ್ನ ಕರ್ಕೊಂಡು ಯಾರು ಹಾರನ್ ಮಾಡಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾರೆ. ನವೀನ್ ಫ್ರೆಂಡ್ಸ್ ಇವರೇ ಹಾರನ್ ಮಾಡಿದ್ದು ಅಂತ ಓನರ್ಗೆ ತೋರಿಸ್ತಾರೆ. ಓನರ್ ಹೆದ್ರಿ ಆಯ್ತು ಅವ್ರನ್ನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಕಳಿಸ್ತಾಳೆ. ಈ ಕಡೆ ಎಲ್ಲರೂ ರಿಜಿಸ್ಟರ್ ಆಫೀಸ್ಗೆ ಬರ್ತಾರೆ. ಅಲ್ಲಿ ಆಫೀಸರ್, ನೀವು ಒಂದೇ ಕೇಸ್ಟ್ ಅಲ್ಲ, ಬೇರೆ ಬೇರೆ ಕೇಸ್ಟ್, ಮತ್ತೆ ಮನೆಯವರು ಕೂಡ ಯಾರು ಇಲ್ಲ, ಈ ಮದುವೆಗೆ ನಾನು ಸಹಿ ಹಾಕೋದಿಲ್ಲ ಅಂತಾನೆ. ನವೀನ್ ಕೂಡ ಕೋಪದಿಂದ ನೀವು ಸಹಿ ಹಾಕೋದಾದ್ರೆ ಮದುವೆನೇ ಬೇಡ ಅಂತಾನೆ. ಈ ಕಡೆ ಆಫೀಸರ್ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವರ ಫ್ರೆಂಡ್ಸ್ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಅವಳ ಮೇಲೆ ದೈವಶಕ್ತಿ ಬರುತ್ತೆ, ಅವಳ ಶಾಪದಿಂದಲೇ ಈ ತಾತನಿಗೆ ಹೀಗಾಗಿರೋದು, ಈಗ ಅವಳೇನಾದ್ರೂ ಶಾಪ್ ಹಾಕಿದ್ರೆ ನೀವು ಕೂಡ ಕುರುಡ, ಕುಂಟ, ಇಲ್ಲಾಂದ್ರೆ ರಕ್ತಕಾರಿ, ಹಾರ್ಟ್ ಅಟ್ಯಾಕ್ ಹಾಕಿ ಸತ್ತೋಗ್ಬಿಡ್ತೀರ ಅಂತಾರೆ. ಇದನ್ನ ಕೇಳಿ ಆ ಆಫೀಸರ್ ಕೂಡ ಭಯಪಟ್ಟು ಅವರಿಬ್ಬರನ್ನ ಮದುವೆ ಮಾಡಿಸ್ತಾನೆ. ಅಷ್ಟರಲ್ಲಿ ಇವರಿಬ್ಬರ ಮನೆಯವರ ಬಂದು ಗಲಾಟೆ ಮಾಡ್ತಾರೆ. ಆದ್ರೆ ಅವ್ರನ್ನ ಬೇರೆ ಮಾಡೋಕೆ ಆಗೋದಿಲ್ಲ. ನೆಕ್ಸ್ಟ್ 1 year ಆದ ನಂತರ ವೆನಿಲಾ ನವೀನ್ ಮನೇಲೇ ಇರ್ತಾಳೆ. ಈ ಕಡೆ ವೆನಿಲಾ ಮತ್ತೆ ಅವರ ಅತ್ತೆ ಅಂದ್ರೆ ನವೀನ್ ಅಮ್ಮಳಿಗೆ ಇಬ್ರಿಗೂ ಆಗ್ತಾ ಇರೋದಿಲ್ಲ. ಈ ಕಡೆ ವೆನಿಲಾ IAS ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತಾಳೆ. ನವೀನ್ ಕೂಡ ಒಬ್ಬ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಪ್ರತಿ ತಿಂಗಳು ಸಂಬಳ ಕೂಡ ಮನೆ ಖರ್ಚಿಗೆ ಹೋಗ್ತಾ ಇರುತ್ತೆ. ಒಂದು ದಿನ ಅವರ ಅಮ್ಮ, ನಿಮ್ಮ ಅಕ್ಕನ ಮಗಳಿಗೆ ಕಿವಿ ಚುಸ್ತಾ ಇದ್ದಾರೆ, ಫೋನ್ ಮಾಡಿದ್ರು ಹೋಗ್ಬೇಕಂತೆ ಅಂತಾರೆ. ಅದಕ್ಕೆ ನವೀನ್ ಫೋನ್ ಮಾಡಿ ಕರೆದ್ರೆ ಆಗೋದಿಲ್ಲ, ಅವರೆಲ್ಲಿಗೆ ಬಂದು ಕರಿಬೇಕು ಅಂತ ಹೇಳಿ ಹೋಗ್ತಾನೆ. ಏನಂದ್ರೆ ಇಲ್ಲಿ ನವೀನ್ ಮತ್ತೆ ಅವರ ಅಕ್ಕನ ಗಂಡನಿಗೆ ಆಗ್ತಾ ಇರೋದಿಲ್ಲ. ಅವರ ಅಕ್ಕನ ಗಂಡ ರಾಜೇಂದ್ರ ಚೀಫ್ ಇಂಜಿನಿಯರ್ ಆಗಿ ಒಳ್ಳೆ ಜಾಬ್ ಮಾಡ್ತಾ ಇರ್ತಾನೆ. ಅವರ ಅಕ್ಕನನ್ನ ನೋಡೋದಕ್ಕೆ ಬಂದಾಗ ಅವನನ್ನ ತುಂಬಾನೇ ಅವಮಾನ ಮಾಡಿರ್ತಾನೆ. ಅದಕ್ಕೆ ನವೀನ್ ಅವರ ಭಾವನ ಹತ್ರ ಸಿಂಪಲ್ ಆಗಿ ಹೇಗೆ ಹೋಗ್ಬೇಕು ಅಂತ ಅವನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಅವತ್ತು ರಾತ್ರಿ ನವೀನನ ಅಪ್ಪ ಅಮ್ಮ, ಮಗ ಸಾಲ ಮಾಡಿ ಆದ್ರೂ ಅದ್ದೂರಿಯಾಗಿ ಮಾಡೋಣ ಅಂತಾರೆ. ವೆನಿಲಾ ಸಾಲ ಮಾಡಿ ಯಾಕೆ ಅದ್ದೂರಿಯಾಗಿ ಮಾಡಬೇಕು, ಸಿಂಪಲ್ ಆಗಿ ಮಾಡೋಣ ಅಂತಾಳೆ. ಅದಕ್ಕೆ ಅವರ ಅಮ್ಮ, ನಿಮ್ಮ ಮನೆಯೇ ಬೇರೆ, ನಮ್ಮ ಮನೆಯೇ ಬೇರೆ ಅಂತಾಳೆ. ಅದಕ್ಕೆ ವೆನಿಲಾ ಕೋಪ ಮಾಡ್ಕೊಂಡು ಎದ್ದು ಹೋಗ್ತಾಳೆ. ನವೀನ ಕೂಡ ಎದ್ದು ಹೋಗ್ತಾನೆ. ನೆಕ್ಸ್ಟ್ ಡೇ ನವೀನ ಭಾವ ರಾಜೇಂದ್ರ ಮತ್ತೆ ಅವನ ಅಕ್ಕ ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬರೋರು ಪ್ರತಿಯೊಬ್ರು ಕೂಡ, ಎಲ್ಲಿ ನಿಮ್ಮ ಭಾಮ ಇದ, ನಿಮ್ಮ ಮಗಳ ಕಿವಿ ಚುಚ್ಚೋ ಸೋದರ ಮಾವ ಇನ್ನ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿದ ರಾಜೇಂದ್ರಗೂ ಕೂಡ ತುಂಬಾನೇ ಸಿಟ್ಟು ಬರುತ್ತೆ. ನೆಕ್ಸ್ಟ್ ನವೀನ್ ಮತ್ತೆ ಅವರ ಅಪ್ಪ ಅಮ್ಮ ವೆನಿಲಾ ಎಲ್ಲರೂ ಬರ್ತಾರೆ. ರಾಜೇಂದ್ರ ಅವನ ಬಂದಿರೋದು ಮತ್ತೆ ಅವನ ಹಾಕಿರೋ ಬಟ್ಟೆನ ನೋಡಿ ಶಾಕ್ ಆಗ್ತಾನೆ. ಇಬ್ರು ಒಬ್ಬರನ್ನೊಬ್ಬರನ್ನ ದಿಟ್ಟಿಸಿ ನೋಡ್ತಾರೆ. ಅಲ್ಲಿಗೆ ಬಂದಿರೋ ಪ್ರತಿಯೊಬ್ರು ಕೂಡ ನವೀನ ಹಾಕಿರೋ ಬಟ್ಟೆನ ನೋಡಿ ಬ್ರ್ಯಾಂಡೆಡ್ ಬಟ್ಟೆ ಅಂತ ಕಾಮೆಂಟ್ ಹಾಕ್ತಾರೆ. ಅಂತೂ ನವೀನ ಅವರ ಅಕ್ಕನ ಮಗಳಿಗೆ ಕಿವಿನೇ ಚುಸ್ತಾನೆ. ಉಡುಗೊರೆಯಾಗಿ ಚಿನ್ನದ ಓಲೆ ಮತ್ತೆ ಚಿನ್ನದ ಸರ ಮತ್ತೆ ಚಿನ್ನದ ಬಳೆಗಳನ್ನ ಹಾಕ್ತಾನೆ. ಇದನ್ನ ನೋಡಿದ ಅವರ ಅಕ್ಕ ಮತ್ತೆ ಅವರ ಭಾವ ತುಂಬಾನೇ ಶಾಕ್ ಆಗ್ತಾರೆ. ಅಲ್ಲಿನ ಪ್ರತಿಯೊಬ್ರು ಕೂಡ ತುಂಬಾ ಶಾಕ್ ಆಗ್ಬಿಡ್ತಾರೆ. ಇದನ್ನ ನೋಡಿದ ನವೀನ ಅಪ್ಪ ಅಮ್ಮ ಕೂಡ ಅಷ್ಟೆಲ್ಲ ಯಾಕೆ ಸಾಲ ಮಾಡಿದ್ದೆ ಅಂತ ಕೇಳ್ತಾರೆ. ನವೀನ, ಹೌದು ನಾನೇ ಸಾಲ ಮಾಡಿದ್ದು, ಆ ಸಾಲನ ನಾನೇ ತೀರಿಸ್ತೀನಿ ಅಂತಾನೆ. ನಾವು ಯಾರ ಮುಂದೆ ಕೀಳಾಗಿ ಕಾಣಬಾರ್ದು ಅಂತಾನೆ. ಈ ಕಡೆ ವೆನಿಲಾಗೂ ಕೂಡ ಅಲ್ಲಿನ ಜನರು ತುಂಬಾನೇ ಅವಮಾನ ಮಾಡ್ತಾರೆ. ಆದ್ರೂ ಅವಳು ಅಲ್ಲೇ ಊಟ ಮಾಡಿ ಬರ್ತಾಳೆ. ಅವತ್ತು ರಾತ್ರಿ ನವೀನ ಅವಳ ಮೇಲೆ ಕೋಪ ಆಗಿರ್ತಾನೆ. ಅವಳು ಹಾಗೆ ಸ್ವಲ್ಪ ಕಾಲು ನೋಯ್ತಾ ಇದೆ, ಕಾಲು ಒತ್ತು ಅಂತಾಳೆ. ನವೀನ ಕಾಲು ಒತ್ತುತ್ತಾ ಅಷ್ಟೆಲ್ಲ ಮಾತಾಡಿದ್ರು ಅಲ್ಲೇ ಊಟ ಮಾಡಿ ಬಂದಿದ್ದೀ ಅಂತ ಒದಿತಾನೆ. ವೆನಿಲಾ, ಹೇ ನಾನು ಹೇಗೋ ತಡ್ಕೊಂತೀನಿ, ಆದ್ರೆ ನನ್ನ ಹೊಟ್ಟೆಯಲ್ಲಿ ಇರೋ ಮಗು ಹೇಗೆ ತಡ್ಕೋಬೇಕು ಅಂತಾಳೆ. ನವೀನ ಇದನ್ನ ಕೇಳಿ ಫುಲ್ ಹ್ಯಾಪಿ ಆಗಿಬಿಡ್ತಾನೆ. ಅವಳನ್ನ ತಪ್ಕೊಂಡು ಕುಣಿದಾಡ್ಬಿಡ್ತಾನೆ. ವೆನಿಲಾ ನವೀನಾಗೆ, ನಾವು ಮೊದ್ಲೇ ಈ ತರ ಇದೀವಿ, ನಮಗೆ ಮಗು ಬೇಕಾ ಅಂತಾಳೆ. ನವೀನ ಹಾಗೆಲ್ಲ ಹೇಳ್ಬೇಡ, ನಮ್ಮ ಮಗು ಅಂತಾನೆ. ವೆನಿಲಾ, ಮಗು ಬಂದ್ಮೇಲೆ ಆಸ್ಪತ್ರೆ ಚಾರ್ಜು, ಸ್ಕೂಲು, ಬಟ್ಟೆ ಖರ್ಚು, ಕಾಲೇಜು ಅಂತ ಹೇಳ್ತಾಳೆ. ತಕ್ಷಣ ನವೀನ ಕೂಡ ಶಾಕ್ ಆಗ್ಬಿಡ್ತಾನೆ. 1 ನಿಮಿಷ ಯೋಚನೆ ಮಾಡಿ, ಹಾಗಾದ್ರೆ ಮಗು ಬೇಡ ಅಂತಾನೆ. ವೆನಿಲಾ ಕೂಡ ಬೇಡ ಅಂತ ಹೊಟ್ಟೆನ ನೋಡ್ಕೊಳ್ತಾ ಇರ್ತಾಳೆ. ಇದನ್ನ ನೋಡಿದ ನವೀನ, ಇಲ್ಲ ಮಗು ಬೇಕು, ಮುಂದೆ ಏನಾಗುತ್ತೋ ನೋಡೋಣ ಅಂತಾನೆ. ನಮ್ಮ ಆಫೀಸಲ್ಲಿ ಮೋತಿಲಾಲ್ ಕಡೆಯಿಂದ ಒಂದು ಹೊಸ ಜ್ಯುವೆಲರ್ಸ್ ಡಿಸೈನ್ ಆರ್ಡರ್ ಕೊಟ್ಟಿದ್ದಾರೆ. ನನ್ನ ಹತ್ರ 3D ಡಿಸೈನ್ ಕಾನ್ಸೆಪ್ಟ್ ಇದೆ, ಅದೇನಾದ್ರೂ ಸಕ್ಸಸ್ ಆಗ್ಬಿಟ್ರೆ ಫುಲ್ ಅಮೌಂಟ್ ಬರುತ್ತೆ ಅಂತಾನೆ. ಈ ಕಡೆ ನವೀನ್ ಅಪ್ಪ ಅಮ್ಮ ಕೂಡ ಹೊರಗಡೆ ಜಗಳ ಮಾಡ್ತಾ ಇರ್ತಾರೆ. ಅವರ ಅಪ್ಪ ಮಗ, ಈ ಮನೆ ಮೊದಲು ಸರಿ ಮಾಡಿಸು, ಎಲ್ಲ ಹಂಚು ಬೀಳ್ತಾ ಇದೆ ಅಂತಾನೆ. ಅವ್ರ ಅಪ್ಪನಿಗೂ ಕೂಡ ಇದೇ ಹೇಳ್ತಾನೆ. ಅಪ್ಪ ಹೊಸ ಡಿಸೈನ್ ಆರ್ಡರ್ ಕೊಟ್ಟಿದ್ದಾರೆ, ಅದೇನಾದ್ರೂ ಕನ್ಫರ್ಮ್ ಆದ್ರೆ ಇದನ್ನೆಲ್ಲ ಸರಿ ಮಾಡಿಸ್ತೀನಿ ಅಂತ ಪ್ರಾಮಿಸ್ ತಗೋತಾನೆ. ಮತ್ತೆ ಅವರ ಅಮ್ಮನ ಕೂಡ ತೀರ್ಥಯಾತ್ರೆಗೆ ಹೋಗ್ಬೇಕು, 50,000 ಇದ್ರೆ ಕೊಡ್ತೀಯಾ ಅಂತ ಕೇಳ್ತಾರೆ. ನವೀನ ಅವ್ರ ಅಮ್ಮನಿಗೂ ಕೂಡ ಹೊಸ ಡಿಸೈನ್ ಆರ್ಡರ್ ಕೊಟ್ಟಿದ್ದಾರೆ, ಅದೇನಾದ್ರೂ ಸಕ್ಸಸ್ ಆದ್ರೆ ಅಮೌಂಟ್ ಬರುತ್ತೆ, ಕೊಡ್ತೀನಿ ಅಂತ ಪ್ರಾಮಿಸ್ ತಗೋತಾನೆ.
ನೆಕ್ಸ್ಟ್ ಡೇ ಆಫೀಸಲ್ಲಿ ಮಾಣಿಕ್ ಚಂದ್ರನ್ ಜ್ಯುವೆಲರ್ ಶಾಪ್ ಹೊಸ ಡಿಸೈನ್ ಮಾಡಿಸ್ತಾ ಇರ್ತಾನೆ. ನವೀನ್ ಸರ್ ಚೆನ್ನಾಗಿಲ್ಲ, ನನ್ನ ಹತ್ರ ಒಂದು 3D ಡಿಸೈನ್ ಇದೆ ಅಂತ ಹೇಳ್ತಾನೆ. ಆದ್ರೆ ಯಾರು ಅವನ ಮಾತ ಕೇಳೋದಿಲ್ಲ. ಕೊನೆಗೆ ಒಂದು ಡಿಸೈನ್ ಚಾಯ್ಸ್ ಮಾಡಿ ಬ್ಯಾನರ್ ಹಾಕಿಸ್ತಾರೆ. ನವೀನ್ ಫ್ರೆಂಡ್ಸ್ ಅದನ್ನ ಅಡ್ವರ್ಟೈಸ್ ಕೊಡೋಕೆ ಹೋಗ್ತಾ ಇರ್ತಾರೆ. ಮಾಣಿಕ್ ಚಂದ್ರನ್ ಮಾತ್ರ ಅವರನ್ನೇ ಫಾಲೋ ಮಾಡ್ತಾ ಇರ್ತಾನೆ. ನವೀನ್ ಫ್ರೆಂಡ್ಸ್ ಅಡ್ವರ್ಟೈಸ್ ಕೊಡೋದ್ ಬಿಟ್ಟು ಕೂತಿರ್ತಾರೆ. ಅವರನ್ನ ನೋಡಿದ ನವೀನ್ ಕೂಡ ಅವನೇನಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಳಿಸ್ತಾ ಇರ್ತಾನೆ. ಈ ಕಡೆ ನವೀನ ವೆನಿಲಾಗೆ IAS ಕೋಚಿಂಗ್ ಕ್ಲಾಸ್ಗೆ ಸೇರಿಸ್ತಾನೆ. ನೆಕ್ಸ್ಟ್ ಡೇಸ್ ಅಲ್ಲಿ ವೆನಿಲಾ ಜೊತೆ ಮತ್ತೆ ಫ್ಯಾಮಿಲಿ ಜೊತೆ ಚೆನ್ನಾಗಿ ಹ್ಯಾಪಿಯಿಂದ ಇರ್ತಾನೆ. ಒಂದು ದಿನ ನವೀನ ಫ್ರೆಂಡ್ಸ್ ಅಡ್ವರ್ಟೈಸ್ ಕೊಡೋ ಬದಲು ಕಲ್ಲಂಗಡಿ ಹಣ್ಣು ತಿಂತ ನಿಂತಿರ್ತಾರೆ. ನವೀನ್ ಅವರನ್ನ ನೋಡಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳೋ ಅಷ್ಟರಲ್ಲಿ ಮಾಣಿಕ್ ಚಂದ್ರನ್ ಅಲ್ಲಿಗೆ ಬಂದ್ಬಿಡ್ತಾನೆ. ಮಾಣಿಕ್ ಚಂದ್ರನ್ ಅವನ ಫ್ರೆಂಡ್ಗೆ ಸರಿಯಾಗಿ ಬೈತಾನೆ, ಅದಲ್ಲದೆ ಹೊಡಿತಾನೆ. ಇದನ್ನ ನೋಡಿದ ನವೀನ್ ಮಾಣಿಕ್ ಚಂದ್ರನ್ಗೆ ಹೊಡೆದ್ ಬಿಡ್ತಾನೆ. ನೆಕ್ಸ್ಟ್ ಅವರ MD ಅವರಿಗೆ ತಪ್ಪು ಮಾಡ್ಬಿಟ್ರಿ, ಸಾರಿ ಕೇಳ್ರಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಾಣಿಕ್ ಚಂದ್ರನ್ ಬಂದು ಅವನನ್ನ ಕೆಲಸದಿಂದ ತೆಗೆದಾಕ್ಬಿಡು ಅಂತಾನೆ. ನವೀನ MD ಹೇಗೋ ಅವರನ್ನ ಒಳಗಡೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿ ನವೀನ್ಗೆ ಮಾಣಿಕ್ ಚಂದ್ರನ್ಗೆ ಸಾರಿ ಕೇಳು ಅಂತ ಹೇಳ್ತಾನೆ. ನವೀನ್ ಸರ್ ಅವರೇ ಫಸ್ಟ್ ಇವನಿಗೆ ಹೊಡೆದಿದ್ದು, ಅವರೇ ಇವನಿಗೆ ಸಾರಿ ಕೇಳಿ ಆಮೇಲೆ ನಾನು ಕೇಳ್ತೀನಿ ಅಂತಾನೆ. ಅವರ MD ನಾನು ನಿಮ್ಮ ಅಪ್ಪನ ತರ ತಾನೇ, ಸಾರಿ ಕೇಳು ಅಂತ ನವೀನ್ಗೆ ಹೊಡಿತಾನೆ. ಅಲ್ಲೇ ಇದ್ದ ನವೀನ ಫ್ರೆಂಡ್ ಕೂಡ MDಗೆ ಹೊಡೆದ್ ಬಿಡ್ತಾನೆ. ಇದರಿಂದ ಇಬ್ಬರನ್ನ ಕೆಲಸದಿಂದ ಹೊರ ಹಾಕ್ಬಿಡ್ತಾರೆ. ನೆಕ್ಸ್ಟ್ ನವೀನ ಆ ಕೆಲಸ ಹೋಗಿದ್ದು ಯಾರಿಗೂ ಗೊತ್ತಾಗ್ಬಾರ್ದು, ಫಸ್ಟ್ ನನ್ನ ಭಾವನಿಗೆ ಗೊತ್ತಾಗ್ಬಾರ್ದು ಅಂತಾನೆ. ಅವನ ಫ್ರೆಂಡ್ ನನ್ನ ಹತ್ತಿರ 3,000 ಇದೆ, ಇನ್ನು 3 ದಿನದಲ್ಲಿ ನಿಂಗೆ ಕೆಲಸ ಸಿಗುತ್ತೆ ಬಿಡು ಅಂತಾನೆ. ನವೀನ್ ಕೂಡ ವೆನಿಲಾಗೆ ಹೇಳಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಮನೆಗೆ ಹೋಗ್ತಾನೆ. ವೆನಿಲಾ ಆನ್ಲೈನ್ ಕ್ಲಾಸ್ಗೆ ಒಂದು ಲ್ಯಾಪ್ಟಾಪ್ ಬೇಕು, ನೀನ್ ಹೇಗೂ ಡಿಸೈನ್ ಆರ್ಡರ್ ಕಂಪ್ಲೀಟ್ ಮಾಡ್ತಿಲ್ಲ, ಅದರಿಂದ ಅಮೌಂಟ್ ಬರುತ್ತೆ ತಾನೆ ಅಂತಾಳೆ. ಈ ಕಡೆ ಅವ್ರ ಅಮ್ಮ ಬೇರೆ ತೀರ್ಥಯಾತ್ರೆಗೆ ಎಲ್ಲರೂ ಹೋಗ್ತಾ ಇದ್ದಾರೆ, ದುಡ್ಡು ಕೊಡು ಅಂತ ಕೇಳ್ತಾ ಇರ್ತಾರೆ. ಇದನ್ನ ಕೇಳಿ ನವೀನ ಅವನ ಫ್ರೆಂಡ್ ರೂಮ್ಗೆ ಬಂದ್ರೆ ಅವನ ಫ್ರೆಂಡ್ ಅವನ ಹತ್ರ ಇರುವ ಎಲ್ಲಾ ಅಮೌಂಟ್ ಅನ್ನ ಖಾಲಿ ಮಾಡಿ ಕುಡಿದು ಬಿದ್ದಿರ್ತಾನೆ. ಅವನ ಫ್ರೆಂಡ್ ನವೀನ್ಗೆ 20,000 ಲೋನ್ ಅನ್ನು ತೆಗೆದುಕೊಡ್ತಾನೆ. ನೆಕ್ಸ್ಟ್ ಅಮೌಂಟ್ ಡ್ರಾ ಮಾಡ್ಕೊಂಡು ಅವರ ಮನೆಗೆ ಬರ್ತಾನೆ. ಅವರ ತಂದೆ ಮನೆ ಯಾವಾಗ ಸರಿ ಮಾಡಿಸ್ತೀಯ ಅಂತ ಕೇಳ್ತಾರೆ. ಅವರ ಅಪ್ಪ ಸಿಂಗಾಪುರ್ ಅವನು ಬಂದ್ರೆ ನಾನೇ ಅವರ ಜೊತೆ ಡೀಲ್ ಮಾಡ್ಕೊಂಡು ಮನೆ ಸರಿ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಏನಂದ್ರೆ ಅವರ ತಂದೆ ಒಬ್ರು ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿರ್ತಾರೆ. ಈಗ ಸಿಂಗಾಪುರ್ ಅಲ್ಲಿ ಇರೋ ವ್ಯಕ್ತಿಗೆ ಒಂದು ಲ್ಯಾಂಡ್ ಹುಡುಕ್ತಾ ಇರ್ತಾನೆ. ನೆಕ್ಸ್ಟ್ ಡೇ ನವೀನ್ ಅವನ ಫ್ರೆಂಡ್ಸ್ ಅನ್ನೇ ಮನೆ ಕೆಲಸಕ್ಕೆ ಕಳಿಸ್ತಾನೆ. ನೆಕ್ಸ್ಟ್ ಹಾಗೆ ಅವನ ಹತ್ರ ಇರುವಂತ 20,000 ಕೂಡ ಅವರ ಅಮ್ಮನಿಗೆ ಮತ್ತೆ ವೆನಿಲಾಗೆ ಖರ್ಚು ಮಾಡ್ತಾನೆ. ಇನ್ನು ಈ ಕಡೆ ನವೀನ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಪಾರ್ಕ್ ಅಲ್ಲಿ ಎಲ್ಲರನ್ನ ಪರಿಚಯ ಮಾಡ್ಕೊಂಡು ಹರಟೆ ಮಾಡ್ತಾ ಇರ್ತಾನೆ. ಹೀಗೆ ಒಂದು ದಿನ ನವೀನ ಕೆಲಸ ಹುಡುಕ್ತಾ ತನ್ನ 3D ಡಿಸೈನ್ ಅನ್ನ ಒಬ್ಬರಿಗೆ ತೋರಿಸ್ತಾನೆ. ಅವ್ರು ಕೂಡ ಚೆನ್ನಾಗಿದೆ, ನೆಕ್ಸ್ಟ್ ವೀಕ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗು ಅಂತಾರೆ. ನವೀನ ಮತ್ತೆ ಅವನ ಫ್ರೆಂಡ್ ಅದನ್ನ ಕೇಳಿ ತುಂಬಾನೇ ಹ್ಯಾಪಿಯಿಂದ ಕೆಲಸ ಸಿಕ್ತು ಅಂತ ಹೋಗ್ತಾರೆ. ಈ ಕಡೆ ನವೀನನ ಭಾವ ರಾಜೇಂದ್ರನಿಗೆ ಅವರ MD ಒಂದು ಪ್ರಾಜೆಕ್ಟ್ ಮೇರೆಗೆ ನಿನ್ನ ಚೈನಾಗೆ ಕಳಿಸ್ತಾ ಇದ್ದೀನಿ ಅಂತಾನೆ. ಇದನ್ನ ನೀನೆ ಲೀಡ್ ಮಾಡ್ಬೇಕು ಅಂತಾನೆ. ಅವ್ರು ಕೂಡ ಅಲ್ಲಿ ತುಂಬಾನೇ ಖುಷಿಯಾಗಿ ಪಾರ್ಟಿ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಅವರ ಅಕ್ಕ ಮನೆಗೆ ಬಂದಿರ್ತಾಳೆ. ನವೀನ ಮನೆಯಲ್ಲಿ ಅಕ್ಕಿ ಬೆಳೆ ಇರೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಯಾಕಂದ್ರೆ ಅವನಿಗೆ ಕೆಲಸ ಇರೋದಿಲ್ಲ, ಹಾಗೆ ಯಾವುದೇ ಕಿರಣಿ ವಸ್ತುಗಳನ್ನ ತರೋದಕ್ಕೆ ಅವನ ಹತ್ರ ಅಮೌಂಟ್ ಇರೋದಿಲ್ಲ. ಅವರ ಅಮ್ಮ ಸರಿ ನೀನು ಇಲ್ಲೇ 4 ದಿನ ಇರು, ನಾಟಿ ಕೋಳಿ ಮಟನ್ ಮಾಡ್ತೀವಿ ಅಂತ ಹೇಳ್ತಾರೆ. ನವೀನ ಇದನ್ನ ಕೇಳಿ ಶಾಕ್ ಆಗಿ ಅಮ್ಮ ಅಕ್ಕನಿಗೆ ಏನಿಷ್ಟ ಹೇಳು, ಬಿಸಿ ಬೆಳೆ ಬಾತ್, ನಾಳೆ ಅದನ್ನ ಮಾಡೋಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ರಾಜೇಂದ್ರ ನವೀನ ಮನೆಯ ಬೀದಿಯಲ್ಲಿ ಬರುವಾಗ ಬಿಂದಿಗೆ ಸಿಕ್ಕು ಹೊಡೆದೋಗ್ಬಿಡುತ್ತೆ. ಅದೇ ಟೈಮಿಗೆ ಅಲ್ಲಿ ಕ್ರಿಕೆಟ್ ಆಡ್ತಿರೋ ಹುಡುಗರು ಕ್ರಿಕೆಟ್ ಬಾಲ್ ಅವನ ಮೂಗಿಗೆ ಹೊಡೆತ ಬಿದ್ದ್ಬಿಡುತ್ತೆ. ನೆಕ್ಸ್ಟ್ ಎಲ್ಲರೂ ಮನೆಯಲ್ಲಿ ಕೂತಿರ್ತಾರೆ. ಈ ಕಡೆ ಪಕ್ಕದ ಮನೆ ಅಜ್ಜಿ ಅವನಿಗೆ ನಾಟಿ ಕೋಳಿ ಸಾರು ತಿನ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ನವೀನಿಗೆ ಅವರ ಅಮ್ಮ ಕೂಡ ನಾಟಿ ಕೋಳಿ ತರಕ್ಕೆ ಹೇಳ್ತಾರೆ. ನವೀನ ಈಗ ನಾಟಿ ಕೋಳಿ ಹೇಗೆ ತರಬೇಕು ಅಂತ ಕೋಳಿ ಅಂಗಡಿಗೆ ಹೋಗಿ ಉದ್ರಿ ಕೇಳ್ತಾನೆ. ಅವರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ನವೀನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನ ಫ್ರೆಂಡ್ಸ್ ಮತ್ತೆ ನವೀನ ಹುಂಜ ಆಡ್ತಿರೋನನ್ನ ಕರ್ಕೊಂಡು ಪಂದ್ಯಕ್ಕೆ ಹೋಗ್ತಾರೆ. ಏನಂದ್ರೆ ಅವರ ಫ್ರೆಂಡ್ಸ್ ಇವನ ಹುಂಜ ಪಕ್ಕ ಗೆಲ್ಲುತ್ತೆ, ಅದರಲ್ಲಿ ಸೋತ್ರ ಹುಂಜ ನವೀನ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಪಂದ್ಯ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನವೀನ್ ಅವರ ಹುಂಜ ಸತ್ತೋಗ್ಬಿಡುತ್ತೆ. ಈಗ 2 ಹುಂಜ ಅಪೋಸಿಟ್ ಅವರಿಗೆ ಸೇರಿದ್ದು. ಆದ್ರೂ ನವೀನ ಅದರಲ್ಲಿ ಒಂದು ಹುಂಜನ ತಗೊಳ್ಳಕ್ಕೆ ಗಲಾಟೆ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಬಂದ್ಬಿಡ್ತಾರೆ. ನವೀನ ಅದರಲ್ಲಿ ಒಂದು ಹುಂಜವನ್ನ ತಗೊಂಡು ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ಕೊಡ್ತಾನೆ. ಅವತ್ತು ರಾತ್ರಿ ಅವರ ಭಾವ ರಾಜೇಂದ್ರ ನಂಗೆ ಚಿಕನ್ ಬೇಡ, ಚಪಾತಿ ಬೇಕು, ಇದರಲ್ಲಿ ಕ್ಯಾಲೋರೀಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತಾನೆ. ಇದನ್ನ ಕೇಳಿದ ನವೀನ್ಗೆ ಹುಂಜಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನೆನಪು ಮಾಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಳ್ತಾನೆ. ಅದಲ್ಲದೆ ಅವರ ಭಾವ ನಿನ್ನ ಕೆಲಸ ಹೇಗೆ ನಡೀತಾ ಇದೆ, ನಾನು ಕೂಡ ಕೆಲವೊಂದು ಡಿಸೈನ್ಗಳನ್ನ ಮಾಡಿಸ್ಬೇಕಿತ್ತು, ನಾಳೆ ನಿಮ್ಮ MDನ ಮೀಟ್ ಮಾಡಿಸು ಅಂತಾನೆ. ನವೀನಿಗೆ ಒಂದು ರೀತಿಯಲ್ಲಿ ಭಯ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಭಾವ ನಾನು ನಾಳೆ ಆಫೀಸಲ್ಲಿ ಇರೋದಿಲ್ಲ ಅಂತಾನೆ. ಅವ್ರ ಭಾವ ಸರಿ MD ನಂಬರ್ ಕೂಡ ನಾನೇ ಮೀಟ್ ಆಗ್ತೀನಿ ಅಂತಾನೆ. ನವೀನ ಏನೇ ಸುಳ್ಳು ಹೇಳಿದ್ರು ಅವರ ಭಾವನ್ ಒಪ್ಪೋದೇ ಇಲ್ಲ, ಅವರನ್ನ ಮೀಟ್ ಮಾಡ್ಲೇಬೇಕು ಅಂತಾನೆ. ನವೀನ ಸರಿ ನಾನೇ ನಾಳೆ ಅವರನ್ನ ಮೀಟ್ ಮಾಡಿಸ್ತೀನಿ ಅಂತಾನೆ. ಏನಂದ್ರೆ ಈಗ ನವೀನ ಕೆಲಸದಿಂದ ತೆಗೆದುಹಾಕಿರ್ತಾರೆ. ಅವರ ಭಾವನಿಗೆ ಅವರ MDನ ಹೇಗ್ ಮೀಟ್ ಮಾಡಿಸಿದ್ರು ಅಂತ ತುಂಬಾನೇ ಟೆನ್ಷನ್ ಆಗಿರ್ತಾನೆ. ಅಂತೂ ನೆಕ್ಸ್ಟ್ ಡೇ ನವೀನ ಅವರ MD ಮ್ಯಾನೇಜರ್ ಅಂದ್ರೆ ಅವನ ಫ್ರೆಂಡ್ ಅವನಿಗೆ ಹೇಗಾದ್ರೂ ಮಾಡಿ MD ಪ್ಲೇಸ್ ಅಲ್ಲಿ ನೀನೇ ಇದ್ದು ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಅವನ ಫ್ರೆಂಡ್ಸ್ ಈ ಕೆಲಸ ಎಲ್ಲ ಆಗೋದಿಲ್ಲ ಅಂತ ಹೋಗ್ತಾನೆ. ಅಂತೂ ಕೊನೆಗೂ ಸರಿ ಅಂತ ಒಪ್ಕೊಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನವೀನ ಫ್ರೆಂಡ್ ಅವರ MDಯನ್ನ ಕರ್ಕೊಂಡೋಗಿ ಒಂದು ರೂಮ್ ಒಳಗಡೆ ಹೋದ್ಮೇಲೆ ಲಾಕ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ನವೀನ ಮತ್ತೆ ಅವರ ಭಾವ ಬಂದು ಇವರೇ MD ಅಂತ ಮಾತಾಡ್ತಾರೆ. ಅವರ ಭಾವ ಅವನಿಗೆ ಫುಲ್ ವಿವರ ಆಗಿ ಹೇಳ್ತಾ ಇರ್ತಾರೆ. ಈ ಕಡೆ ರಿಯಲ್ MD ರೂಮ್ ಒಳಗಡೆ ಡೋರ್ ಬಡಿದು ಡೋರ್ ಅನ್ನ ಓಪನ್ ಮಾಡ್ತಾ ಇರ್ತಾನೆ.
ಕೊನೆಗೂ ನವೀನ್ ಫ್ರೆಂಡ್ ಹೇಗೋ ಅವರನ್ನ ಕಳಿಸ್ತಾನೆ. ನೆಕ್ಸ್ಟ್ ಅವನ ಫ್ರೆಂಡ್ ಅರ್ಜೆಂಟ್ಗೆ 1 ಲಕ್ಷ ಬೇಕು ಅಂತಾನೆ. ಈಗ ನವೀನ್ ಇವನ್ ಜೊತೆ ಕೂಡ ಸಾಲ ಮಾಡಿರ್ತಾನೆ. ಈಗ ನವೀನ್ ಅವನ ಫ್ರೆಂಡ್ ಮಾತು ಕೇಳಿ ಅವನ ಕಾರನ್ನ ಕೂಡ ಲೀಸ್ಗೆ ಬಿಡ್ತಾನೆ. ತಿಂಗಳಿಗೆ 10,000ದಂತೆ 1 ಲಕ್ಷ ಸಾಲವನ್ನ ಇಸ್ಕೊಳ್ತಾನೆ. ಅದೇ ಟೈಮಿಗೆ ಅವನ ಡಿಸೈನ್ ಚೆನ್ನಾಗಿದೆ, ಕೆಲಸಕ್ಕೆ ಜಾಯ್ನ್ ಆಗು ಅಂತ ಹೇಳಿದ ವ್ಯಕ್ತಿ ಕೂಡ ಫೋನ್ ಮಾಡಿ ಕೆಲಸ ಖಾಲಿ ಇಲ್ಲ ಅಂತಾನೆ. ಇದನ್ನ ಕೇಳಿದ ನವೀನ್ ಕೂಡ ಫುಲ್ ಶಾಕ್ ಆಗ್ಬಿಡ್ತಾನೆ. ಏನಂದ್ರೆ ಈ ಕೆಲಸ ಸಿಗುತ್ತೆ ಅಂತಾನೆ ಬೇರೆ ಬೇರೆ ಕಡೆ ಸಾಲ ಮಾಡ್ತಾ ಬಂದಿರ್ತಾನೆ. ಈಗ ಆ ಕೆಲಸ ಬೇರೆ ಹೋಗಿರುತ್ತೆ. ಅವತ್ತು ರಾತ್ರಿ ಅವರ ಅಪ್ಪ ಅಮ್ಮ ಜ್ಯೋತಿಷರು ಹೇಳಿದ್ರು ನಾವು ಷಷ್ಠಿ ಪೂರ್ತಿ ಮಾಡ್ಕೋಬೇಕಂತೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ನವೀನ್ ಮತ್ತೆ ಇದಕ್ಕೆ 2-3 ಲಕ್ಷ ಬೇಕು ಅಂತ ಟೆನ್ಷನ್ ಆಗ್ತಾನೆ. ನೆಕ್ಸ್ಟ್ ಅವನ ಫ್ರೆಂಡ್ಗೆ ಬುಡ್ಬಿಡ್ಕೆ ಹೇಳೋ ತರ ಗೆಟಪ್ ಹಾಕ್ಸಿ ಅವರ ಭಾವನ ಮನೆಗೆ ಕಳಿಸ್ತಾನೆ. ಅವನು ಕೂಡ ಅವರ ಮನೆಗೆ ಹೋಗಿ ಅವರ ಭಾವನಿಗೆ ನೀನು ನಿನ್ನ ಮಾವ ಅತ್ತೆ ಅವರ ಷಷ್ಠಿ ಪೂರ್ತಿಯನ್ನ ಪೂರ್ಣಗೊಳಿಸಿದ್ರೆ ನಿಂಗೆ ತುಂಬಾನೇ ಪುಣ್ಯ ಸಿಗುತ್ತೆ ಅಂತಾನೆ. ರಾಜೇಂದ್ರ ಕೂಡ ಅವತ್ತು ರಾತ್ರಿನೇ ಅವನನ್ನ ಕರ್ಕೊಂಡು ಬಂದು ಅವರ ಅತ್ತೆ ಮಾವನ ಎದುರುಗಡೆ ಹೇಳಿಸ್ತಾರೆ. ಅವ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಇನ್ನು ನೆಕ್ಸ್ಟ್ ನವೀನ ಅವರ ಅಪ್ಪ ಅಮ್ಮ ಷಷ್ಠಿ ಪೂರ್ತಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರ 2ನೇ ಮದುವೆ. ನವೀನ ಇದೇ ಚಾನ್ಸ್ ಅಂತ ಅವರ ಭಾವನ ಹತ್ರ ಡೆಕೋರೇಷನ್ ಸರಿ ಇಲ್ಲ, ಊಟ ಚೆನ್ನಾಗಿಲ್ಲ ಅಂತ ತುಂಬಾನೇ ಖರ್ಚು ಮಾಡ್ತಾ ಇರ್ತಾನೆ. ಆಗ ರಾಜೇಂದ್ರ ಸ್ಕ್ರೀನ್ ನಲ್ಲಿ ಪ್ಲೇ ಆಗ್ತಿರುವ ಫೋಟೋವನ್ನ ನೋಡ್ತಾನೆ. ಅದರಲ್ಲಿ ನವೀನ ಜೊತೆ ಅವನ ಫ್ರೆಂಡ್ ಅಂದ್ರೆ ಅವತ್ತು ಅವರ ಭಾವನಿಗೆ MD ಅಂತ ಪರಿಚಯ ಮಾಡ್ಸಿರ್ತಾನಲ್ಲ ಅವನು ಕೂಡ ಆ ಫೋಟೋದಲ್ಲಿ ಇರ್ತಾನೆ. ತಕ್ಷಣ ರಾಜೇಂದ್ರ ಅವನ ಹೆಂಡತಿಗೆ ಕೇಳ್ತಾನೆ, ನವೀನ್ ಅವರ MD ನಮ್ಮ ಮದುವೆಗೆ ಬಂದಿದ್ರು ಅಂತ ಕೇಳ್ತಾನೆ. ಅವಳು ಇಲ್ಲ ಅಂತಾಳೆ. ಈಗ ಅವನಿಗೆ ಗೊತ್ತಾಗುತ್ತೆ ಇವನೆಲ್ಲ ಮಾಡಿದ್ದು ಫ್ರಾಡ್ ಅಂತ. ನೆಕ್ಸ್ಟ್ ಎಲ್ಲರನ್ನ ಸ್ಟೇಜ್ ಮೇಲೆ ಕರೆದು ಫೋಟೋ ತೆಗಿಸ್ತಾ ಇದ್ದಂತೆ ಫುಲ್ ಸೌಂಡ್ ಕೊಟ್ಟು ನವೀನ್ ಅವರ ಆಫೀಸ್ಗೆ ಫೋನ್ ಮಾಡಿಸ್ತಾನೆ. ನವೀನ್ ಅವರಿಗೆ ಫೋನ್ ಕೊಡ್ತಾರೆ. ಅಂದ್ರೆ ಅವರು ಇಲ್ಲ ಸರ್, ಅವ್ರ ಕೆಲಸದಿಂದ ಹೋಗಿ 2 ತಿಂಗಳಾಯ್ತು ಅಂತಾರೆ. ಈ ವಿಷಯ ಅಲ್ಲೇ ಇದ್ದ ಪ್ರತಿಯೊಬ್ಬ ಸಂಬಂಧಿಕರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಅವನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರ ಮುಂದೆ ನವೀನ್ಗೆ ಅವಮಾನ ಆಗ್ಬಿಡುತ್ತೆ. ನೆಕ್ಸ್ಟ್ ರಾಜೇಂದ್ರ ನವೀನ್ಗೆ ನೀನು ಫೇಲ್ಯೂರ್ ಅಂತ ಬೈದು ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಮರ್ಯಾದೆ ಸಿಗ್ತಾ ಇರೋದಿಲ್ಲ. ಅವ್ರ ಅಪ್ಪನಿಗೆ ಸಾಲ ಮಾಡಿದ್ದು ಹೇಳ್ತಾನೆ. ಅವ್ರ ಅಪ್ಪ ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಬೈತಾನೆ. ಇನ್ನು ನೆಕ್ಸ್ಟ್ ನವೀನ್ ಮತ್ತೆ ಅವರ ಅಮ್ಮ ಕೆಲಸ ಹುಡುಕ್ತಾರೆ. ಯಾವ ಕೆಲಸ ಸಿಗೋದಿಲ್ಲ. ನವೀನ್ ಅವರ ಅಮ್ಮ ಅವರ ತಮ್ಮನ ಬೇಕರಿಯನ್ನ ಲೀಸ್ಗೆ ಇಸ್ಕೊಂಡು ನವೀನ್ಗೆ ಕೊಡ್ತಾರೆ. ಆ ಬೇಕರಿಯನ್ನ ನೋಡಿದ್ರೆ ಫುಲ್ ಹಾಳಾಗಿರುತ್ತೆ. ಅದನ್ನ ಸರಿ ಮಾಡಿಸೋಕೆ ನವೀನ ಮತ್ತೆ ತುಂಬಾನೇ ಸಾಲ ಮಾಡ್ತಾನೆ. ಅವ್ರು ಕೂಡ ತಿಂಗಳಿಗೆ ಸರಿಯಾಗಿ ಬಡ್ಡಿ ಕೊಡ್ತಾ ಇರಬೇಕು ಅಂತ ಹೇಳ್ತಾರೆ. ಸುಮಾರು 4 ಜನದ ಹತ್ತಿರ ಸಾಲ ಮಾಡ್ತಾನೆ. ಅಂತೂ ಕೊನೆಗೂ ಬೇಕರಿ ಓಪನ್ ಮಾಡ್ತಾರೆ. ಸ್ಟಾರ್ಟಿಂಗ್ಲೇ ತುಂಬಾ ಜನರು ಬರ್ತಾ ಇರ್ತಾರೆ. ಒಳ್ಳೆ ಕಲೆಕ್ಷನ್ ಕೂಡ ಆಗ್ತಾ ಇರುತ್ತೆ. ನವೀನ್ ಕೂಡ ತಿಂಗಳ ಬಡ್ಡಿಯನ್ನ ಕೊಡ್ತಾ ಇರ್ತಾನೆ. ಅವರ ಬೇಕರಿ ಎದುರುಗಡೆ ಒಂದು ಅಪಾರ್ಟ್ಮೆಂಟ್ ಕೂಡ ರೆಡಿ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ವೆನಿಲಾ IAS ಎಕ್ಸಾಮ್ ಪಾಸ್ ಆಗಿರ್ತಾಳೆ. ನವೀನ್ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇನ್ನು ಒಂದು ಎಕ್ಸಾಮ್ ಪಾಸ್ ಆದ್ರೆ ನಾವು ತುಂಬಾನೇ ಚೇಂಜ್ ಆಗ್ಬಿಡ್ತೀವಿ ಅಂತಾನೆ. ಅದ್ರ ನೆಕ್ಸ್ಟ್ ಡೇ ಅವರ ಬೇಕರಿ ಎದುರುಗಡೆ ಇನ್ನೊಂದು ಅಫಿಷಿಯಲ್ ಆಗಿರೋ ದೊಡ್ಡ ಬೇಕರಿಯನ್ನ ಓಪನ್ ಮಾಡ್ತಾರೆ. ಅಲ್ಲಿದ್ದ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರೊಬ್ಬ ಕೂಡ ಈ ಕಡೆ ಬರೋದಿಲ್ಲ. ಅವನು ಡೈಲಿ ಅಂಗಡಿ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇರ್ತಾನೆ. ಬಡ್ಡಿಯವರು ಕೂಡ ಈ ಕಡೆ ಹಣ ಕೇಳ್ತಾ ಇರ್ತಾರೆ. ಈಗ ಏನ್ ಮಾಡುದು ಅಂತ ಗೊತ್ತಾಗದೆ ನೆಕ್ಸ್ಟ್ ಡೇನೆ ಅವರಿಗೆ ಗೊತ್ತಿರುವ ಕೊಬ್ಬರಿ ಚಕ್ಲಿ ಚಟ್ನಿ ಹಾಕೋರನ್ನ ಕರ್ಕೊಂಡು ಬಂದು ಮತ್ತೆ ಅಂಗಡಿ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ತುಂಬಾ ಜನರು ಸೇರೋಕೆ ಸ್ಟಾರ್ಟ್ ಮಾಡ್ತಾರೆ. ನವೀನ್ ಕೂಡ ಹ್ಯಾಪಿ ಆಗ್ತಾನೆ. ನೆಕ್ಸ್ಟ್ ಡೇ ಬಂದ್ರೆ ಎದುರುಗಡೆ ಬೇಕರಿಯವನು ಕೊಬ್ಬರಿ ಚಟ್ನಿ ಹಾಕೋರನ್ನ ಕರ್ಕೊಂಡು ಅವರ ಬೇಕರಿಗೆ ಕರ್ಕೊಂಡಿರ್ತಾನೆ. ಅದಲ್ಲದೆ ಅಲ್ಲಿಗೆ ಅವರ ಭಾವ ಕೂಡ ಬರ್ತಾನೆ. ಅವನನ್ನ ನೋಡಿ ತುಂಬಾನೇ ನಗ್ತಾನೆ. 500 ರೂಪಾಯಿ ಕೊಟ್ಟು ಚೇಂಜ್ ಕೊಡ್ತೀನಿ ಅಂತ ಕೇಳ್ತಾನೆ. ಆದ್ರೆ ಚೇಂಜ್ ಇರೋದೇ ಇಲ್ಲ. ಅವರ ಭಾವ ಸರಿ ನಾನೇ ನಿನಗೊಂದು ಕೆಲಸ ಕೊಡ್ತೀನಿ, ನಿನ್ನ ರೆಸ್ಯೂಮನ್ನ ಕಳ್ಸು ಅಂತಾನೆ. ಅದಕ್ಕೆ ನವೀನ್ ನಂಗೆ ಏನು ಬೇಡ ಅಂತಾನೆ. ಈ ಕಡೆ ನವೀನ್ ಸಾಲ ಕೊಟ್ಟವರಿಗೆ ಫೋನ್ ಮಾಡಿ ಮತ್ತೆ ಸಾಲ ಕೇಳ್ತಾ ಇರ್ತಾನೆ. ಅವನಿಗೆ ಸಾಲ ಕೊಟ್ಟಿರುವ ಎಲ್ಲರೂ ಕೂಡ ಒಂದೇ ಕಡೆ ಸೇರಿರ್ತಾರೆ. ನೆಕ್ಸ್ಟ್ ಡೇ ಎಲ್ಲರೂ ಬೇಕರಿಗೆ ಬಂದು ಗಲಾಟೆ ಮಾಡ್ತಾರೆ. ಬಡ್ಡಿ ಕೊಟ್ಟಿಲ್ಲ ಅಂತ ಎಲ್ಲ ಹಾಳು ಮಾಡ್ತಾ ಇರ್ತಾರೆ. ನವೀನ ಅಂಗಡಿ ಹಾಳು ಮಾಡಿದ್ರೆ, ಅಂಗಡಿ ಕ್ಲೋಸ್ ಮಾಡಿದ್ರೆ ಬಡ್ಡಿ ಹೇಗೆ ಕೊಡ್ಬೇಕು, ಅಂಗಡಿ ನಡ್ಸೋಕೆ ಬಿಟ್ರೆ ತಾನೇ ನಾನು ಬಡ್ಡಿ ಕೊಡ್ತೀನಿ ಅಂತಾನೆ. ಈ ಕಡೆ ಅವ್ರ ಅಮ್ಮನ ತಮ್ಮ ಕೂಡ ಬಂದು ಗಲಾಟೆ ಮಾಡ್ತಾನೆ. ಇದು ನನ್ನ ಅಂಗಡಿ, ಇವನು ಬಾಡಿಗೆ ಹಣವನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಅವರೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡು ಅಂಗಡಿ ಮತ್ತೆ ಓಪನ್ ಮಾಡಿಸ್ತಾರೆ. ಈಗ ಅವನಿಗೆ 2 ವಾರ ಟೈಮ್ ಕೊಟ್ಟು ಅವರ ದುಡ್ಡನ್ನ ಕೊಡಕ್ಕೆ ಹೇಳ್ತಾರೆ. ಈ ಕಡೆ ಅವನ ಹೆಂಡತಿ ಪ್ರೆಗ್ನೆಂಟ್ ಬೇರೆ. ಅವಳು ಅವನ ಟೋಟಲ್ ಸಾಲ ಕ್ಯಾಲ್ಕುಲೇಟ್ ಮಾಡಿದ್ರೆ 3.5 ಲಕ್ಷ ಆಗಿರುತ್ತೆ. ಇನ್ನು ನೆಕ್ಸ್ಟ್ 15 ದಿನ ಆಗ್ಬಿಡುತ್ತೆ. ಸಾಲ ಕೊಟ್ಟರು ಮತ್ತೆ ಫೋನ್ ಮಾಡ್ತಾ ಇರ್ತಾರೆ. ಆಗ ಅಲ್ಲೇ ಕೂತಿರೋರು ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಳ್ತಾರೆ. ನವೀನ್ ಅವರಿಗೆ ಕೇಳ್ತಾನೆ, ಆ ಸಿಂಗಾಪುರ್ ಅವನಿಗೆ ಆ ಸೈಟ್ ಮಾಡ್ಕೊಟ್ರೆ 3.5 ಲಕ್ಷ ಕೊಡ್ತಾರೆ ಅಂತ ಹೇಳ್ತಾರೆ. ಅವತ್ತು ರಾತ್ರಿ ಅವ್ರ ಅಮ್ಮ ಕೂಡ ಬೇಕರಿ ಎದುರುಗಡೆ ನವೀನ್ಗೆ ತುಂಬಾನೇ ಬೈದು ಎಲ್ಲರ ಎದುರುಗಡೆ ಅವಮಾನ ಮಾಡ್ತಾರೆ. ನೆಕ್ಸ್ಟ್ ನವೀನ ಮತ್ತೆ ಅವನ ಫ್ರೆಂಡ್ ಒಂದು ಲ್ಯಾಂಡ್ ಅನ್ನ ಹುಡುಕಿ ಅವರ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ತಾನೆ. ಈ ಕಡೆ ಸಿಂಗಾಪುರದವನು ಬಂದಿರ್ತಾನೆ. ಅವನ ಹತ್ರ ಹೋಗ್ಬೇಕು ಅನ್ನೋಷ್ಟರಲ್ಲಿ ಸಾಲ ಕೊಟ್ಟಿರೋರು ಮತ್ತೆ ಅವನನ್ನ ಚೇಂಜ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ನವೀನ್ ಅಲ್ಲೇ ಇದ್ದ ಬಾತ್ರೂಮ್ ಒಳಗಡೆ ಹೋಗ್ಬಿಡ್ತಾನೆ. ಆದ್ರೆ ಇನ್ನುಳಿದವರಿಗೆ ಹೋಗೋಕೆ ಆಗೋದಿಲ್ಲ. ಅದರಿಂದ ತುಂಬಾನೇ ಸ್ಮೆಲ್ ಬರ್ತಾ ಇರುತ್ತೆ. ಆದ್ರೂ ನವೀನ ಅರ್ಧ ಗಂಟೆ ಆದ್ರೂ ಅಲ್ಲೇ ಇರ್ತಾನೆ. ಅವರೆಲ್ಲರೂ ಹೊರಗಡೆ ಕೂತಿರ್ತಾರೆ. ನೆಕ್ಸ್ಟ್ ಅವ್ರು ಹೋದ್ಮೇಲೆ ಡೈರೆಕ್ಟ್ ಆಗಿ ಆ ಸಿಂಗಾಪುರದವನ ಮನೆಗೆ ಹೋಗ್ತಾನೆ. ಅವನಿಗೆ ಆ ಲ್ಯಾಂಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಅವ್ನು ಕೂಡ ನವೀನ್ ಹೇಳಿದಂತೆ 3.5 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂತಾನೆ. ನೆಕ್ಸ್ಟ್ ಡೇ ನವೀನ ಲ್ಯಾಂಡ್ ರಿಜಿಸ್ಟರ್ ಮಾಡಿಸ್ತಾನೆ. 3.5 ಲಕ್ಷ ಅಂತ ಹೇಳಿ ಕೇವಲ 1 ಲಕ್ಷ ಕೊಡ್ತಾನೆ. ಅದಕ್ಕೆ ನವೀನ ಅವನ ಜೊತೆ ಜಗಳ ಮಾಡ್ತಾನೆ. ಆ ದುಡ್ಡನ್ನ ಅವನ ಮೇಲೆ ಎಸಿತಾನೆ. ಈ ಕಡೆ ಆ ದುಡ್ಡು ಹೋಗುತ್ತೆ. ಅವ್ರ ಅಮ್ಮ ಕೂಡ ತೀರ್ಥಯಾತ್ರೆಗೆ ಹೋಗೋಕೆ ಆಗೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ರಾಜೇಂದ್ರನ ಆಫೀಸಲ್ಲಿ ಅವರ MD
ಚೈನಾ ಪ್ರಾಜೆಕ್ಟ್ಗೆ ರಾಜೇಂದ್ರ ಹೋಗ್ತಿಲ್ಲ, ಶಂಕರ್ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ರಾಜೇಂದ್ರ ಅವನ MD ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಅದನ್ನ ನೋಡಿದ ಶಂಕರ್ ಅವನಿಗೆ ಭಿಕ್ಷೆ ಬೇಡ್ತಿದೀಯಾ ಅಂತ ಅವಮಾನ ಮಾಡ್ತಾನೆ. ರಾಜೇಂದ್ರ ಅವನಿಗೆ ಬೈತಾನೆ. ಅದಕ್ಕೆ MD ರಾಜೇಂದ್ರಗೆ ಸಾರಿ ಕೇಳು ಅಂತ ಹೇಳ್ತಾನೆ. ರಾಜೇಂದ್ರ ಅದನ್ನ ಕೇಳಿದ ಕೆಲಸ ಬಿಟ್ಟು ಬರ್ತಾನೆ. ಈ ಕಡೆ ನವೀನ ಮನೆಯಲ್ಲಿ ಊಟ ಮಾಡ್ತಾ ಇದ್ರೆ ಅವ್ರ ಅಮ್ಮ ಕೂಡ ಊಟನ ಕಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ನವೀನ MD ಫೋನ್ ಮಾಡಿ ನಾಳೆಯಿಂದ ಕೆಲಸಕ್ಕೆ ಜಾಯ್ನ್ ಆಗು, ನಿನ್ನ ಹೆಂಡತಿ ಎಲ್ಲ ವಿಷಯನ ಹೇಳಿದ್ದಾರೆ ಅಂತಾನೆ. ನೆಕ್ಸ್ಟ್ ಡೇ ಅವರ MD ಹತ್ರ ಬರ್ತಾನೆ. ಅಲ್ಲಿಗೆ ಮಾಣಿಕ್ ಚಂದ್ರನ್ ಕೂಡ ಬರ್ತಾನೆ. ನವೀನ್ ಅವನ ಹತ್ರ ಸಾರಿ ಕೇಳ್ತಾನೆ. ಅವತ್ತಿನಿಂದ ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಅವರ MD ನಿನ್ನ ಹತ್ರ ಯಾವುದೋ 3D ಕಾನ್ಸೆಪ್ಟ್ ಇದೆ ಅಂದಿದ್ದಲ್ಲ, ಅದನ್ನ ತೋರಿಸು ಅಂತಾನೆ. ಅದೇ 3D ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಕೂಡ ಮಾಡ್ತಾರೆ. ಅದು ಈಗ ಮಾರ್ಕೆಟ್ ಅಲ್ಲಿ ತುಂಬಾನೇ ಫುಲ್ ಟ್ರೆಂಡಿಂಗ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅವನು ಅನ್ಕೊಂಡಾಗೆ ಈಗ ಅವನಿಗೆ ಜಾಸ್ತಿನೇ ಅಮೌಂಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅವನಿಗೆ ಸಾಲ ಕೊಟ್ಟಿರೋರಿಗೆ ಎಲ್ಲ ಸಾಲ ವಾಪಸ್ ಕೊಡ್ತಾನೆ. ಕಾರ್ ಕೂಡ ಬಿಡಿಸ್ಕೊಂಡು ಬರ್ತಾನೆ. ಅವರ ಅಮ್ಮನಿಗೂ ಕೂಡ ತೀರ್ಥಯಾತ್ರೆಗೆ ಹೋಗೋಕೆ ಅಮೌಂಟ್ ಕೊಡ್ತಾನೆ. ಮನೆಯನ್ನ ಕೂಡ ಸರಿ ಮಾಡಿಸ್ತಾನೆ. ನೆಕ್ಸ್ಟ್ ಅವನ ಹೆಂಡತಿ ವೆನಿಲಾ ಹೊಟ್ಟೆಲಿರುವ ಮಗುವಿನ ಹತ್ತಿರ ಮಗು ಎಲ್ಲ ಮಾಡಿದ್ದೀನಿ, ಆದ್ರೆ ನಾಳೆ ನೀನು ಬಂದ ಮೇಲೆ ನಾನು ಇರೋದಿಲ್ಲ, 5 ವರ್ಷ ಆದ್ಮೇಲೆ ನಿನ್ನ ಮುಂದೆ ನಾನು ಹೀರೋ ಆಗಿ ಬರ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅವನ ಹೆಂಡತಿ ಒಂದು ಕೆಲಸದ ಲೆಟರ್ ಅನ್ನ ನೋಡ್ತಾಳೆ. ಏನಂದ್ರೆ ನವೀನ ಈಗ ಕಂಟಿನ್ಯೂ ಆಗಿ 5 ವರ್ಷ ಕೆಲಸ ಮಾಡೋಕೆ ಬೇರೆ ಕಡೆ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಅವನಿಗೊಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಎಲ್ರು ಮನೆಗೆ ಬರ್ತಾನೆ. ಅವನಿಗೆ ಕಾಲಿಗೆ ತುಂಬಾನೇ ಪೆಟ್ಟು ಬಿದ್ದಿರುತ್ತೆ. ಅದನ್ನೇ ಎಲ್ರು ಅವನಿಗೆ ತುಂಬಾನೇ ಕೇರ್ ಮಾಡ್ತಾ ಇರ್ತಾರೆ. ಅದಕ್ಕೆ ನವೀನ್ ದುಡ್ಡು ತೋರಿಸಿ ಇದು ಇದ್ರೆ ಮಾತ್ರ ಎಲ್ರು ಬರ್ತಾರೆ, ಮರ್ಯಾದೆ ಬರುತ್ತೆ. ನವೀನ್ ಅವರ ಭಾವನಿಗೆ ಹೌದು ಭಾವ, ದುಡ್ಡೇ ಮುಖ್ಯ ಅಂತಾನೆ. ನೆಕ್ಸ್ಟ್ ಈ ಕಡೆ ಅವನ ಹೆಂಡತಿ ಅವನಿಗೆ ಹೊಡೆಯುವಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಕಡೆ ಅವನ ಫ್ರೆಂಡ್ ಕೂಡ ಬಾಟಲ್ ಕ್ಯಾಪ್ ತೆಗೆಯುವಾಗ ಬಾಟಲ್ ಕ್ಯಾಪ್ ನ ನುಂಗಿರ್ತಾನೆ. ಅವರು ಅವನನ್ನ ರಾಜೇಂದ್ರ ಕಾರಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ವೆನಿಲಾನ ನವೀನ್ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ವೆನಿಲಾ ಎಲ್ರಿಗೂ ನಾನ್ ಬಂದಂಗಿಂದ ನಂಗೆ ಒಂದು ಚೂರು ಕೂಡ ಮರ್ಯಾದೆ ಸಿಕ್ಕಿಲ್ಲ ಅಂತ ಬೈತಾ ಇರ್ತಾಳೆ. ನೆಕ್ಸ್ಟ್ ಇಬ್ಬರನ್ನು ಒಂದೇ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಈ ಕಡೆ ರಾಜೇಂದ್ರ ನಾನೇ ಫೇಲ್ಯೂರ್, ನಾನು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತಾನೆ. ಈ ಕಡೆ ನವೀನ್ಗೆ ಒಂದು ಹೆಣ್ಮಗು ಆಗಿರುತ್ತೆ. ಇದನ್ನ ನೋಡಿ ಒಂದ್ ಕಡೆ ಖುಷಿ ಪಡ್ತಾ ಅವನ ಮಗುವನ್ನ ನೋಡ್ತಾ ಇನ್ ಮುಂದೆ ನಾನಿನ್ನ ತುಂಬಾನೇ ಚೆನ್ನಾಗಿ ಬೆಳೆಸ್ತೀನಿ ಅಂತಾನೆ. ನೆಕ್ಸ್ಟ್ ವೆನ್ನಿಳಲ ಅಪ್ಪ ಅಮ್ಮ ಕೂಡ ಬರ್ತಾರೆ. ಎಲ್ಲರೂ ಒಂದಾಗ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.